ಮತ್ತೆ ಹಿಂದೆ ಸಾಗುತ್ತಾ ಹಿಂದೆ ಸಾಗುತ್ತಾ ಹಿಂದೆ ಸಾಗುತ್ತಾ ನಿನ್ನ ನೆಲೆಯನಾದಂತ ಅಶ್ವತ್ಥಾಮ ಬಂದಿದ್ದೇನೆ. ಆಮೇಲೆ ಬಾ ಗುರುರಾಯ ಅಶ್ವತ್ಥಾಮ ಬಂದಿದ್ದೇನೆ. ಮೇಲಕ್ಕೆ ಬಾ. ಆ ಕೌರವರನ್ನು ಪಾಂಡವರನಾದಂತ ಭೀಮನನ್ನು ಬಡಿದು ನಾನು ಮಾಡ್ತೇನೆ. ಬಾ ಅಶ್ವತ್ಥಾಮರೇ, ನಾನು ನಿಮ್ಮ ಬಗ್ಗೆ ತಿಳಿಯದವನೇನು, ಆದರೆ ನಿಮ್ಮ ವಿಕ್ರಮ ಯಾಕಾದೀತು ಈಗ ಕರ್ಣವನ್ನು ಹೇಳಿದ್ದ. ಹೇಗೆ ಬ್ರಾಹ್ಮಣರ ವಿಕ್ರಮ ಏನಿದ್ರು ಅದು ಊಟದಲ್ಲಿ ನೀವು ಅದಕ್ಕೆ ಅಲ್ಲ ಅಂತಾದ್ರೆ ಈಗ ನಿಮ್ಮ ಯುದ್ಧ ಈಗ ಯಾರು ಅವ ಭೀಮನ ಚಾಲನೆಗೆ ಗೊತ್ತಾದ್ರೆ ಮತ್ತೆ ನಮ್ಮ ಕಥೆ ಹೀಗೆ ಮುಗೀತು. ಒಮ್ಮೆ ಹೋಗಿ ಸ್ವಾಮಿ ಇವತ್ತು
ನಿನ್ನಲ್ಲಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ಛೆ! ಈಗ ಭೀಷ್ಮ ದ್ರೋಣರೆಲ್ಲ ಇದ್ದಲ್ಲ ಸ್ವಾಮಿ, ಅವರನ್ನು ನೋಡಿ ನಮಗೆ ಸಾಕಾಗಿದೆ. ಭೀಷ್ಮ ದ್ರೋಣರವರಿದ್ದ ಅಂತ ಹೇಳ್ತಾ ಇದೆಯಲ್ಲ, ಯುದ್ಧಕ್ಕೆ ಆಹ್ವಾನ ಕೊಟ್ಟದ್ದು ನೀನೇ ಅಲ್ವಾ? ನೀನು ಈಗ ನೀರಿನಲ್ಲಿ ಹಡಗಿ ಕುಳಿತರೆ ಅದಕ್ಕೆ ಅರ್ಥ ಏನು ಅಂತ ನೀನೇ ಹೇಳೋ ಆಲೋಚನೆ ಮಾಡು. ನೀನೇ ಯುದ್ಧವನ್ನು ಕರೆಸಿ ನೀರಿನೊಳಗೆ ಹಡಗಿ ಕೂತರೆ ಹೇಳಿ ಅಂತ ಹೇಳ್ತಾರೆ. ನೆನಪಿಟ್ಟು ಇದೆಲ್ಲ ಆಡಿದ್ರು ನಾಳೆ ಇರೋದು ಆಗ್ಲಿ ನೋಡುವ. ಬೇರೆ ಬೆನ್ನು ಹಾಕಿ ಓಡಿದ್ದಾನೆ. ಅವನ ಇರುವನ್ನು ತಿಳಿಯದೆ ಅಣ್ಣನಾದ ಧರ್ಮರಾಯನು ಚಿತ್ರಗ್ರಸ್ತನಾಗಿದ್ದಾನೆ. ಅವನನ್ನು ತಿಳಿಯುವುದಕ್ಕಾಗಿ ಬೇಯಿನ ಜನರನ್ನು ಗಳಿಸಿದ್ದೇವೆ. ಎಲ್ಲಿ ಎಲ್ಲಿ ಗೌರವ ಅಂತ ನಾನು ತಲೆ ಬಿಸಿಲಿದ್ದೆ. ಯಾರು ಕರ್ಮವ? ಗೌರವ ಕೌರವ ಗೌರವ ಯಾರು? ನಮ್ಮ ವಿರೋಧಿ ಆದ್ರೂ ಹೆಸರು ಸರಿಯಾಗಿ ಹೇಳಬೇಕು. ಸ್ವಲ್ಪ ನೀವು ಈಗ ಮಾಡಿದ್ರೆ ಇನ್ನು ಅದು ಬರಲಿಲ್ಲ. ಯಾವುದು ಬರಲಿಲ್ಲ. ಕೌರವ ಬಿಟ್ಟು ಕರಗರ ಅಂತ ಬರ್ತಿದ್ದೆ. ಎಂತದು ಸ್ವಾಮಿ ನೀವು? ಯಾವುದು? ನೀವು ನನ್ನನ್ನು ನೋಡಿ ಕೌರವ ಅಂತ ಅಪ್ಪಚ್ಚಿ ಮಾಡ್ತೀರಾ? ಅಪ್ಪಚ್ಚಿ ಮಾಡೋದಲ್ಲ. ಗೌರವನ ಇರುವನ್ನು ತಿಳಿಯುವುದಕ್ಕಾಗಿ ನಿನ್ನನ್ನು ಕಳಿಸಿದ್ದು. ಏನಾಯ್ತು? ಮುಂದೆ ಹೋಗ್ಲಿ. ಅವಸರ ಅಲ್ಲದು, ಅವಸರ. ಅದೇ 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 ನಾವು ಮಾತಾಡುವಾಗ ಸ್ವಲ್ಪ ಆಗ್ತಾಗಿದ್ದೇವೆ. ತೊಂದ್ರೆ ಇಲ್ಲ. ಏನು ನೀವೇ ಹೇಳಿದಲ್ವಾ, ಏನು ನೀವು ಊಟ ಮಾಡಿ ಮಲಗಬಾರ್ದು. ನಾನೆಲ್ಲಿ ಊಟ ಮಾಡಿ ಮಲಗಬಾರ್ದು? ಅಲ್ಲ, ನನ್ನನ್ನು ಮಲಗಬಾರ್ದು. ನೀವು ತಿರುಗಾಡ್ತಾ ಇರ್ಬೇಕು. ತಿರುಗಾಟದಲ್ಲಿ ಇರ್ಬೇಕು ಅಂದ್ರೆ ಏನರ್ಥ? ಏನರ್ಥ? ಬೇಯಿನ ಚಡ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು ನಾನು. ಹುಟ್ಟು ಯಾರಿಗೆ ತಿಳಿಯದ ಹಾಗೆ ನೀವು ವೇಷ ಬದಲಿಸಿಕೊಂಡು ವೇಷವನ್ನು ಮರೆ ಮಾಡಿ ಮರೆ ಮಾಚಿ ಮರೆ ಮಾಚಿ ಮಾಚಿ
ಮರೆಮಾಚಿ ಮರೆಮಾಚಿ ಗೊತ್ತಾಗದೆ. ಯಾರಿಗೂ ಗೊತ್ತಾಗದೆ ಹಾ ಗುಪ್ತ ದಾರಿಯಲ್ಲಿ ಹೋಗು. ಹಾ ಯಾವ ದಾರಿಯಲ್ಲಿ ಹೋದ್ದು? ಗುಪ್ತಿನ ದಾರಿ. ಗುಪ್ತ ದಾರಿ. ಗುಪ್ತ ದಾರಿ. ಹ್ಮ್ ಹಾಗೆ ನಾವೆಲ್ಲರೂ ಹ್ಮ್ ಒಟ್ಟಾಗಿ ಸೇರಿ ಹೋಗ್ಲಿಲ್ಲ. ಹ್ಮ್. ಒಬ್ಬೊಬ್ರು ಒಂದೊಂದು ಕಡೆ ಹೋದು. ಸರಿ ಎಲ್ಲಿದ್ದಾರೆ, ಎಲ್ಲಿದ್ದಾರೆ? ಏನ್ ಮಾಡ್ತಾರೆ? ಯಾರು? ಅವರು ಅವರ ಒಬ್ಬನೇ ಇರುವುದಲ್ಲಿ. ಹೌದೌದು ಹಾ. ಅವನೇ ಹಾ ಹಾಗೆ ಏನಾಯ್ತು ಏನಾಯ್ತು ಮತ್ತೆ? ಹುಡ್ಕಾಡ್ತಾ ನಾವು ಹಾ. ನೇರವಾಗಿ ಹಾ. ಮುಂದೆ ಹೋದೆವು ರಾಯರೇ. ಎಂತಕ್ಕೆ ಬೇಸರ? ಹೇಳು ಹೇಳು ಮುಂದೆ ಹೋಗ್ಲಿ. ಬೇಟೆಗೆ ಹೋದವರು ನಾವು ಹಾಗೆಲ್ಲ ಬೇಟೆಗೆ ಹೋಗಿ ಒಂದು ಕಡೆಯಲ್ಲಿ ಒಟ್ಟಾಗಿ ಕೂತ್ಕೊಂಡೆವು. ಓಹೋ ನಿಮಗೆ ಇಲ್ಲಿ ಕೂತ್ಕೊಳ್ಳಿ ಅಲ್ಲಿಗೆ ಹೋಗ್ತು. ಅಲ್ಲ ಆಯಾಸ ಆಯ್ತಲ್ಲ, ಆಯಾಸ ಆಗಿ ಆಯಾಸ ಆಗಿ ಒಂದೇ ರೀತಿಯ ಕೂತುಕೊಂಡು ನಾವು ಪಟ್ಟಂಗ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಪಟ್ಟ ನೋಡ್ಲಿಕ್ಕೆ ಕಳಿಸಿದ್ದಾರೆ ನಿಮ್ಮನ್ನು. ಅಲ್ಲ ಮತ್ತೆ ನೀವು ಕೇಳಿಲ್ಲ ಎಲ್ಲಿ ಅಂತ ಉಂಟು ದೌಡ್ಕೊಂಡು ಹಾಗೆ ನಾವು ಕೂತುಕೊಂಡಾಗ ನನಗೆ ಸ್ವಲ್ಪ ಒಂದು ನೀರು ನೀರು ನೋಡೋದು ನೀರು ಸಿಕ್ಕಿಲ್ಲ ಎಲ್ಲಿ ಎಲ್ಲಿ ಅಲ್ಲೆಲ್ಲ ಹತ್ತಿರಲಿಲ್ಲ. ಮತ್ತೆ ಮುಂದೆ 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 ಹೋದೆವು ನಾವು. ಹೌದು ಅಲ್ಲಿ ಒಂದು ಸರೋವರ ಸಿಕ್ಕಿತು. ಸರೋವರ? ಹೌದು. ಯಾವುದಯ್ಯ ಅದು? ಯಾವುದು? ವೈಶಂಪಾಯನ ಸರೋವರ ಇರುವುದಿಲ್ಲ ಹತ್ತಿರದಲ್ಲಿ. ವೈಶಂಪ ಅದೇ ಅದೇ ಆಗಿರ್ಬೋದು ನೀನು ಹೊದ್ದು. ದ್ವೈಪಾಯನ. ದ್ವೈಪಾಯನ. ದ್ವೈಪಾಯನ ವೈಶಂಪ ದ್ವೈಪಾಯನ ವೈಶಂಪ ದ್ವೈಪಾಯನ ಸರೋವರ. ಸರೋವರ ಅಲ್ಲಿ ಏನು ನಾವು ಸ್ವಲ್ಪ ಸರೋವರದಲ್ಲಿ ನೀರಾಟ ಆಡ್ಬೇಕು ಅಂತ ನಮಗೆ ಮನಸ್ಸಾಯಿತು. ಹಾಗೆ ನಾವು ಹತ್ತಿರ ಹೋಗಿ ಕೆರೆಯ ಬಳಿಗೆ ಹೋಗುವಾಗ ಗಾಯದ್ರೆ ಅಲ್ಲಿ ಒಂದು ಮರ ಮರ ಅಶ್ವತ್ಥದ ಮರ. ಎಲ್ಲಿ ಕೆರೆಯಲ್ಲಿ? ಅಲ್ಲಿ ಬದಿಯ ಮೇಲೆ ಸ್ವಲ್ಪ ಕೆರೆಯಲ್ಲಿ. ಕೆರೆ ಹೂವಲ್ವಾ? ನೀವು ಕೆರೆಗೆ ಹೋದದ್ದು? ಹೌದು ಕಲಿದು ಅಶ್ವತ್ಥ ಮರ ಅಲ್ಲಿ ಅಶ್ವತ್ಥಾಚಾರ್ಯ ಅಸ್ವಸ್ಥ ಅದು ನೀನೀಗ ಅಶ್ವತ್ಥಾಮಾಚಾರ್ಯರು ಡಿಗ್ರಿ ಕೋರ್ಸ್ ಇದೆ ಆಗುದು. ಅಶ್ವತ್ಥಾಮಾಚಾರ್ಯ ಆಚಾರ್ಯರು ರೂ ಬಿಡಬಾರ್ದು. ಯಾರ ಹತ್ರ ಮಾತಾಡ? ನೀವು ಅವ್ರ ಹತ್ರ ಮಾತಾಡಿದ? ನಮಗೆ ಕೇಳಿ
ನಾನು ಯಾರ ಹತ್ರ ಈಗ ಅಸ್ವಸ್ಥ ಮರ ಮಾತಾಡೋದು? ಯಾರಲ್ಲಿರ್ಬೋದು? ನಾನು ಸ್ವಲ್ಪ ಕಿವಿ ಅಂತ ಮಾಡಿದೆ, ಕೇಳುದಿಲ್ಲ, ಸ್ವಲ್ಪ ಕಡಿಮೆ. ಅದು ಅಲ್ಲಾಡೋದಿಲ್ಲ ಕಿವಿ. ಹೀಗೆ ಯಾರು ಅದರ ಸರೋವರದಲ್ಲಿ ಯಾಕೆ ಮುಗಿಸಿ ಕೂತಿದ್ದೆ? ಮೇಲೆ ಯಾರ ಹತ್ರ ಮಾತಾಡುದು ಅವರು? ಮೇಲೆ ಬಾ, ಮೇಲೆ ಬಾ, ಮೇಲೆ ಬಾ. ಯಾರನ್ನು ಮೇಲೆ ಬಾ? ಯಾರನ್ನು? ನಾನು ಈಗ ನೋಡ್ತೇನೆ, ಕಿವಿ ಸ್ವಲ್ಪ ಉದ್ದ ಮಾಡಿ ಕೇಳ್ತೇನೆ. ಬೇರೆ ಯಾರು ಅಲ್ಲ. ಯಾರು? ಗರ್ವ ಇಲ್ವಾ? ದೂತ ಒಳ್ಳೆ ವಿಚಾರವನ್ನು ಅರಿವಿದೆ. ನೀರಿನಲ್ಲಿ ಅಡಗಿದ್ದಾನೆ, ಮೇಲೆ ಬಾ ಅಂತ ಆಚಾರ್ಯರು ಕರೀತಾ ಇದ್ದಾರೆ. ಹೆದರಿ ನೀರಲ್ಲಿ ಅಡಗಿದ್ದಾನೆ. ತಡ ಮಾಡುವುದು ಸರಿಯಲ್ಲ. ಅಣ್ಣನ ಬಳಿ ವಿಚಾರವನ್ನು ಹೊರಹೋಗಬೇಕು. ನನಗೂ ಗೌರವನಿಗೂ ಕಾದಾಗಾಡಿ ಆಯಿತು. ರಣಕ್ಷೇತ್ರಕ್ಕೆ ಬೆನ್ನು ಹಾಕಿ ಓಡಿದಂತ ಗೌರವನ ಇರುವನ್ನು ತಿಳಿಯಲು ಬೇಯಿನ ಜನರನ್ನು ನಾನು ಕಳಿಸಿದ್ದೆ. ಅಣ್ಣ ಅವನು ಬಂದು ಹೇಳಿದ ಶುಭ ವಾರ್ತೆಯಾದರೂ ಕೇಳು. ದ್ವೈಪಾಯನ ಸರೋವರದಲ್ಲಿ ಗೌರವ ಅಡಗಿ ಕುಳಿತಿದ್ದಾನೆ. ಅಶ್ವತ್ಥಾಮರು ಒಂದು ಬಳಿ ಮಾತನಾಡುವುದು ಕೇಳಿಸಿದ್ದಾನೆ. ತಡ ಮಾಡುವುದಲ್ಲ. ಅಣ್ಣ 18ನೆಯ ದಿವಸ ಕುರುಕ್ಷೇತ್ರದಲ್ಲಿ ನಿರ್ಣಾಯಕವಾಗಿ ಆಗಬೇಕಾದಂತಹ ಯುದ್ಧದಲ್ಲಿ ಕೌರವನು ಹೇಡಿಯಾಗಿ ತಪ್ಪಿಸಿಕೊಂಡವನೇ ಇದ್ದಾನೆ. ಎಲ್ಲಿದ್ದಾನೆ ಎಂಬುದಾಗಿ ನೀನು ಹುಡುಕುತ್ತಾ ಹೋದಾಗ ಅವನ ಅರಿವು ನಿನಗೆ ಗೊತ್ತಾಗಿದೆ. ಅವನು ದ್ವೈಪಾಯನ ಸರೋವರದಲ್ಲಿ ಅಡಗಿದ್ದಾನೆ ಎಂಬುದು ತಡ ಮಾಡುವುದಲ್ಲ ಇನ್ನು. ಭೀಮಸೇನ ಏನಿದ್ದರೂ ನೇರವಾಗಿ ಯುದ್ಧಕ್ಕೆ ಹೋಗುವ ಮೊದಲು ನಮ್ಮನ್ನು ಇದುವರೆಗೆ ಕಾಪಾಡಿದವು ಭಗವಾನ್ ಶ್ರೀಕೃಷ್ಣ. ಆದ್ದರಿಂದ ಶ್ರೀಕೃಷ್ಣನಲ್ಲಿ ಹೋಗು ಮತ್ತೆ ಮುಂದುವರಿಸೋಣ.
ಸಂಗ್ರಾಮ ಆರಂಭವಾಗಿ ಇವತ್ತಿಗೆ 18ನೇ ದಿವಸ ಕುರುಕ್ಷೇತ್ರದಲ್ಲಿ ನಮ್ಮ ವಿರೋಧಿ ಆದಂತಹ ಕೌರವ ಆ ಕ್ಷೇತ್ರದಿಂದ ಹೇಡಿಯಾಗಿ ಓಡಿತು. ಎಲ್ಲಿದ್ದಾನೆ ಎಂಬುದಾಗಿ ಅವನು ಹುಡುಕುತ್ತಾ ಹೋದಾಗ ಅವನ ಅರಿವು ಗೊತ್ತಾಗಿದೆ. ಹೌದೇ? ಹಾ, ಸುಳಿವು ಸಿಕ್ಕಿದೆ. ಸುಳಿವು ಸಿಕ್ಕಿದೆ. ದೈಪಾವನ ಸರೋವರದಲ್ಲಿ ಅಡಗಿದ್ದಾನೆ, ಕೆಳಗೆ ನೀರಿನಲ್ಲಿ ಮುಳುಗಿದ್ದಾನೆ ಎಂಬಂತಹ ವಿಚಾರ ಬೇವಿನ ಜಲದ ಮೂಲಕವಾಗಿ ಭೀಮಸೇನಿಗೆ ತಿಳಿದಿದೆ. ಈಗ ನಮ್ಮ ಜಿಜ್ಞಾಸೆ ಏನು ಅಂತ ಕೇಳಿದ್ರೆ, ನೀರಿನಲ್ಲಿ ಅಡಗಿದವನನ್ನ ಅಥವಾ ಯುದ್ಧಕ್ಕೆ ನಾವು ಕರೆಯಬಹುದೇ ಎಂಬಂತಹ ಜಿಜ್ಞಾಸೆ ಇದೆ. ಯುದ್ಧ ಮಾಡಬಹುದೇ? ಅವನೊಂದಿಗೆ ಯುದ್ಧ ಮಾಡಿದಾಗ ನಮ್ಮದು ಅಪರಾಧ ಆಗ್ತದೆ. ಈ ಜಿಜ್ಞಾಸೆಗೆ ಉತ್ತರ ಕೊಡಬೇಕು. ಪಿತಾಜ್ಞಾನಂ ಧರ್ಮೋಭ್ರಾತೃ ದಯಾಸಕ ಶಾಂತಿ ಪತ್ನಿ ಕ್ಷಮಾಪುತ್ರ ಷಡೈತೆ ಮಮ ಬಾಂಧವ ಎನ್ನುವ ಹಾಗೆ ಈ ಆರೋರೇ ನನ್ನ ಮಿತ್ರರು ಎನ್ನುವ ಹಾಗೆ ಭಾವನೆಯಿಂದ ಇದ್ದವ ನೀನು. ಹಾಗಿದ್ರೆ ಅಧರ್ಮ ಎನ್ನುವುದು ಆಗಬಾರದು ಎನ್ನುವ ಹಾಗೆ ನೀನು ತಿಳಿದವನಿದ್ದು ಇಂತಹ ಪ್ರಶ್ನೆಯನ್ನು ಮುಂದಿಡಬಹುದೇ? ಜಿಜ್ಞಾಸ ಪ್ರಶ್ನೆಯನ್ನು ಅಧರ್ಮವಾಗ್ತದೆ ಎಂಬಂತ ಪ್ರಶ್ನೆ ಖಂಡಿತವಾಗಿಯೂ ಇಲ್ಲ. ಯಾರೇ ಆಗಿರಲಿ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಆತ ಹಿತವಂತನಾದರೂ ಅವನನ್ನು ತಡೆಯಬೇಕು. ಇದು ಕ್ರಮವೇ ಹೌದು. ಹಾಗಿರುವಾಗ ಹಿಂದೆ ಮುಂದೆ ನೋಡಬಾರದು. ಕೃಷ್ಣ, ಯುದ್ಧದಲ್ಲಿ ಒಂದು ನಿಯಮವಿದೆ. ಆಯುಧವನ್ನ ಕಳಕೊಂಡವ, ಯುದ್ಧದಲ್ಲಿ ಶರಣಾಗತಿಯಾದವ, ನೀರಿನಲ್ಲಿ ಮುಳುಗಿದವನನ್ನ ಯುದ್ಧದಲ್ಲಿ ನಾವು ಎದುರಿಸಬಾರದು ಅಂತ ನಿಯಮ ಇದೆ. ಇದು ಸಮಂಜಸವಾಗ್ತದೆ. ಓಹೋ, ಹೀಗಿದ್ದ ಪ್ರಶ್ನೆ ಎನ್ನದು. ಹಾಗಿದ್ರೆ ಉತ್ತರಿಸುವುದೇ ನಾನು ಶಕ್ತನಾಗುತ್ತೇನೆ. ಈ ಹಿಂದೆ ಕಪಟದ ದ್ಯೂತವನ್ನು ಆಡುವುದರ ಮೂಲಕವಾಗಿ ಎಲ್ಲವನ್ನು ತನ್ನ ಸ್ವಾಧೀನಪಡಿಸಿಕೊಳ್ಳಬೇಕು ಎನ್ನುವಂತಹ ದುರುದ್ದೇಶವನ್ನು ಹೊಂದಿದವನಿಗೆ ಕರೆಯಕ್ಕೆ ಹೌದು. ಕಪಟದ ಮೂಲಕವಾಗಿ ಅವನು ಗೆದ್ದದ್ದೇ ಇರಬಹುದು. ಆದುದರಿಂದ ಆ ಮೂಲಕವಾಗಿ ನಮಗೆ ವನವಾಸ ಆಗುವಂತಹ ಪ್ರಯತ್ನವನ್ನು ಮಾಡಿದ್ದು. ಹೌದೇ? ಏನಿದ್ದರೂ ಧರ್ಮ ಪ್ರಜ್ಞೆ ನಿನ್ನಲ್ಲಿ ಮತ್ತೂ ಮರುಕಳಿಸ್ತಾ ಇದೆ. ಅದಕ್ಕೆ ಬೇಕಾಗಿ ಸೂಚಿಸ್ತಾ ಇದ್ದೇನೆ ನಾನು. ಧರ್ಮದ ವಿಜಯವಾಗಬೇಕು ಎಂದಾದರೆ ಅಂತಹ ಆ ನಮ್ಮ ವೈರಿಯನ್ನು ತಡೆಯಲೇಬೇಕು. ಹಾಗಾದರೆ ನಾವು ಈಗ ದೈವಾನ ಹತ್ರ ಹೋಗಿ ಕಲಿಯುವುದಾ? ಸರಿ, ನಡೆಯೋಣ.